ಹಾಯ್ ಹಲೋ ನಮಸ್ತೆ. ಮೋತಗರ ಕಿರಿಕಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಗುಜ್ಜೆ ಪಕೋಡ. ಪಕೋಡ ಅಂತ ಸಹ ಹೇಳ್ಬೋದು, ಚಟ್ಟಬಡ ಅಂತ ಸಹ ಹೇಳ್ಬೋದು. ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯಂಟ್ ಯಾವುದೆಲ್ಲ ನೋಡಿಕೊಳ್ಳೋಣ ಬನ್ನಿ. ಗುಜ್ಜೆ ಪಕೋಡ ಮಾಡಲಿಕ್ಕೆ ಬೇಕಾದಂಥ ಮೈನ್ ಇಂಗ್ರೀಡಿಯಂಟ್ ಎಳತ್ತು ಗುಜ್ಜೆ ತೆಗೆದುಕೊಂಡಿದ್ದೇನೆ. ಒಂದು ಚಿಕ್ಕ ಸೈಜಿದು, ತುಂಬ ಚಿಕ್ಕದುಂಟು, ದೊಡ್ಡದಿಲ್ಲ, ಬೆಳಿಲಿಲ್ಲ, ತುಂಬ ಬೆಳಿಲಿಲ್ಲ, ಎಳತ್ತು. ಆಗ ಒಂದು ಮಿಕ್ಸಿ ಜಾರ್ ಬೇಕು ಮೈನಾಗಿ. ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟು ದೊಡ್ಡ ಸ್ಪೂನಲ್ಲಿ, 2 ಸ್ಪೂನ್ ಕಾರ್ನ್ಫ್ಲೋರ್, 2 ಸ್ಪೂನ್ ಕಡಲೆ ಹಿಟ್ಟು, ಒಂದು ಚಿಕ್ಕ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೂ ಖಾರಕ್ಕೆ ತಕ್ಕ ಮೆಣಸಿನ ಹುಡಿ, ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಸ್ವಲ್ಪ ಹಿಂಗಿನ ಹುಡಿ. ಇಷ್ಟು ಐಟಮ್ ಬೇಕು ಮೈನಾಗಿ. ಹಾಗೂ ಫ್ರೈ ಮಾಡಲಿಕ್ಕೆ ಎಣ್ಣೆ. ಮೊದಲಿಗೆ ಗುಜ್ಜೆಯನ್ನು ಕಟ್ ಮಾಡಿಕೊಳ್ಳೋಣ. ಹೇಗೆ ಕಟ್ ಮಾಡೋದು ನೋಡು, ಸುಲಭದ ರೀತಿಯಲ್ಲಿ ಕಟ್ ಮಾಡೋದು. ಮೊದಲಿಗೆ ಗುಜ್ಜೆಯನ್ನು ಕಟ್ ಮಾಡಿಕೊಳ್ಳೋಣ. ಕಟ್ ಆಗ್ತದೆ ಗೊತ್ತಿಲ್ಲ, ನಾನು ಯಾವಾಗಲೂ ಕಟ್ ಮಾಡೋ ಕತ್ತಿಯನ್ನು ನೆನಪಿಲ್ಲದ ಅಂಗಡಿಯಲ್ಲಿ ಬಿಟ್ಟು ಬಂದೆ. ಗುಜ್ಜೆ ಕಟ್ ಮಾಡೋ ಕತ್ತಿ. ರೀತಿಯಾಗಿ ಸಿಪ್ಪೆ ತೆಗೆದುಕೊಳ್ಳೋಣ ಮೊದಲಿಗೆ. ಎಲ್ಲ ಸಿಪ್ಪೆಯನ್ನು ತೆಗೆದುಕೊಳ್ತೇನೆ. ಎಲ್ಲ ಸಹ ತೆಗೆದುಕೊಂಡಿದ್ದೇನೆ. ಸಿಪ್ಪೆ ಕಂಪ್ಲೀಟಾಗಿ ತೆಗೆದೆ. ಈಗ ಇದನ್ನು ತೊಳೆದುಕೊಳ್ಳೋಣ. ಫಸ್ಟಿಗೆ ಪೀಸ್ ಮಾಡಿದ ಮೇಲೆ ತೊಳೆದ್ರೆ ನೀರು ಹೇಳ್ಕೊಳ್ತದೆ. ಜಸ್ಟ್ ಒಮ್ಮೆ ತೊಳೆದು ತೆಗೆಯುವ. ಈ ವಿಡಿಯೋ ಆನ್ ಮಾಡಲಿಕ್ಕೆ ಮರ್ತೋಯ್ತು. ತೊಳೆದು ತಂದಿದ್ದೇನೆ. ತೊಳೆದು ತಂದು ನಾನು ಚೆಂದ ಪೀಸ್ ಮಾಡಿದ್ದೇನೆ ನೋಡಿ ಈ ರೀತಿ. ಅದರ ಮಿಡ್ಲಿದ್ದು ಗೂಂಜಿಯನ್ನು ಸ್ವಲ್ಪ ತೆಗೆದುಕೊಂಡಿದ್ದೇನೆ. ಮಿಡ್ಲಲ್ಲಿದ್ದ ಗೂಂಜಿಯನ್ನು ಕಟ್ ಮಾಡಿ ತೆಗೆದಿದ್ದೇನೆ. ನನಗೆ ವಿಡಿಯೋ ಪಾಸ್ ಆಗಿ ಹೋಗಿತ್ತು, ನನಗೆ ಗೊತ್ತಾಗಲಿಲ್ಲ. ಈ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ತಾ ಇದ್ದೇನೆ ನೋಡಿ, ಇಷ್ಟು ದೊಡ್ಡ ಪೀಸ್. ಇದನ್ನು ನಾವು ಈಗ ಪೂರ ಕಟ್ ಮಾಡಬೇಕು ಪಕೋಡ ಮಾಡಲಿಕ್ಕೆ. ಆದರೆ ನಾವು ಕೈಯಿಂದ ಮಾಡ್ತಾ ಇಲ್ಲ ಕಟ್. ಕೈಯಿಂದ ಮಾಡಿದರೆ ತುಂಬ ಸಪೂರ ಬರೋದಿಲ್ಲ. ನಾವು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಳ್ತಾ ಇದ್ದೇವೆ. ಇದನಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕುವ. ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. ತುಂಬ ಮಾಡೋದಿದ್ರೆ 2 ಸಲ ಹಾಕಿ ಮಾಡಬೇಕು. ಇದು ಸಣ್ಣ ಗುಜ್ಜಾದ ಕಾರಣ ಒಂದೇ ಸಲದಲ್ಲಿ ಆಗ್ಬೋದು. ತುಂಬ ಮಾಡೋದಿದ್ರೆ 2 ಸಲ ತಿರುಗಿಸ್ಕೊಳ್ಬೇಕು. ಇದು ಫುಲ್ ಆಯಿತು. ನಾನು 2 ಸಲ ಹಾಕಿ ತಿರುಗಿಸ್ತೇನೆ. 2 ಸಲ ಹಾಕಿ ಇದನ್ನು ಹುಡಿ ಮಾಡಿಕೊಳ್ತೇನೆ. ಫಸ್ಟಿಗೆ ಹೇಳಿ ಮಿಕ್ಸಿಗೆ ಹಾಕಿ ಒಂದು 2-3 ಸುತ್ತು ತಿರುಗಿಸಿದ್ದೇನೆ. ಚೆಂದ ಹುಡಿಯಾಗಿ ಬಂದಿದೆ. ನೀರಂತ ಹಾಕ್ಬಾರ್ದು, ಡ್ರೈ ಆಗಿ ಹುಡಿ ಮಾಡಬೇಕು. ತುಂಬ ಹುಡಿ ಚಟ್ನಿಯಾಗಿ ಸಹ ಮಾಡಬಾರ್ದು. ಸ್ವಲ್ಪ ಹೊತ್ತು ನಿಲ್ಲಿಸಿ ಪಲ್ಸ್ ಮೋಡಲ್ಲಿ ಇಟ್ಟು ತಿರುಗಿಸ್ಬೇಕು. ತುಂಬ ಗ್ರೈಂಡ್ ಮಾಡಿದರೆ ಚಟ್ನಿಯಾಗಿ ಆಗ್ಬೋದು, ಹಾಗೆ ಮಾಡಬಾರ್ದು. ಜ್ಯೂಸಿಗೆಲ್ಲ ಇದು ಮಾಡ್ತೇವಲ್ಲ ಆ ಥರ ಒಂದು 2-3 ಸಲ ಮಾಡಿದರೆ ಸಾಕು, ಒಳ್ಳೆ ಹುಡಿ ಆಗ್ತದೆ. ಉಳಿದದನ್ನು ಕೂಡ ಹುಡಿ ಮಾಡಿ ತೆಗೆದುಕೊಳ್ತೇನೆ. ಎಲ್ಲವನ್ನು ಕೂಡ ಹುಡಿ ಮಾಡಿ ತೆಗೆದುಕೊಂಡಿದ್ದೇನೆ. ಮೊದಲನ ಕಾಲದಲ್ಲಿ ನಮ್ಮ ಅಜ್ಜಿಯವರು ಈ ಥರ ಒಂದು ಪಲ್ಯ ಮಾಡ್ತಿದ್ರು. ಎಳತ್ತು ಗುಜ್ಜೆಯನ್ನು ತೆಗೆದುಕೊಂಡು ಬೇಯಿಸಿ ಕಲ್ಲಲ್ಲಿ ಗುದ್ದುದು. ಸ್ವಲ್ಪ ಸಿಕ್ಕೆ ಬೆರೆಸಿ ಕಲ್ಲಲ್ಲಿ ಗುದ್ದು ಇದಕ್ಕೆ ಒಗ್ಗರಣೆ ಹಾಕಿದ್ವಿ. ಅದು ಸಹ ಟೇಸ್ಟ್ ಆಗ್ತದೆ. ಈಗ ನಾವು ಇವತ್ತು ಇದನ್ನು ಪಕೋಡ ಮಾಡಿಕೊಳ್ಳೋಣ. ನೋಡುವ ಪಕೋಡಕ್ಕೆ ಇನ್ನೇನೆಲ್ಲ ಹಾಕ್ಬೇಕು ಅಂತ ನೋಡುವ ಬನ್ನಿ. ಈಗ ಇದಕ್ಕೆ 2 ಸ್ಪೂನು ಕಡಲೆ ಹಿಟ್ಟು ದೊಡ್ಡ ಸ್ಪೂನಲ್ಲಿ ಈಕ್ವಲ್ ತೆಗೆದುಕೊಂಡಿದ್ದೇನೆ. 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರ್, ಖಾರಕ್ಕೆ ತಕ್ಕ ಮೆಣಸಿನ ಹುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕುವ. ಉಪ್ಪು ಮತ್ತು ಖಾರ, ಹಾಗೂ ಅರಿಶಿನ ತಗೊಂಡಿದ್ದೇನೆ. ಅರಿಶಿನ, ಹಿಂಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಿಂಗೆ. ಮೊದಲು ಇದನ್ನು ಎಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫಸ್ಟಿಗೆ ನೀರು ಹಾಕಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಗುಜ್ಜೆಯಲ್ಲಿ ನೀರಿನ ಬಸಿ ಇರ್ತದೆ. ತುಂಬ ನೀರು ಹಾಕಿಕೊಳ್ಬಾರ್ದು. ಯಾವ ರೀತಿ ಇದು ಸೆಟ್ ಆಗ್ತದೆ ಅದು ನೋಡಿ ನೀರು ಹಾಕಬೇಕು. ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಮೊದಲೇ. ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕಬೇಕು. ಸ್ವಲ್ಪವೇ ಸ್ವಲ್ಪ ನೀರು ಚಿಮುಕಿಸ್ತಾ ಇದ್ದೇನೆ, ಜಾಸ್ತಿ ಹಾಕೋದಿಲ್ಲ.
ಸ್ವಲ್ಪ ಆ ಹಿಟ್ಟಲ್ಲಿ ಅದ್ರ ಮುದ್ದೆಯಾಗಿ ನಿಂತಿದ್ರೆ ಅದು ಬಿಡಿಸಿಕೊಳ್ಳಿಕ್ಕೆ ಮಾತ್ರ, ತುಂಬ ಹಾಕಿಕೊಳ್ಬಾರ್ದು. ಈಗ ಇದಕ್ಕೆ ಉಪ್ಪು ಖಾರ ಬೇಕಿದ್ರೆ ನೋಡಿ ಹಾಕಿಕೊಳ್ಬೋದು, ತುಂಬ ಚಪ್ಪೆ ಇದ್ರೆ ಹಾಕ್ಬೋದು. ಉಪ್ಪಿಲ್ಲ, ಉಪ್ಪು ಹಾಕಿಕೊಳ್ತೇನೆ. ಖಾರ ಉಂಟು, ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಇದು ರೆಡಿಯಾಗಿದೆ ನೋಡಿ. ಯಾವ ಶೇಪ್ ಬೇಕಿದ್ರೆ ಮಾಡ್ಬೋದು, ಆದರೆ ತುಂಬ ದಪ್ಪ ಮಾಡಬಾರ್ದು. ಅಂಬಡೆ ಶೇಪಲ್ಲಿ ಸಹ ಮಾಡಿಕೊಳ್ಬೋದು, ಯಾವ ಶೇಪಿಗೆ ಬೇಕಿದ್ರೆ ಬರ್ತದೆ. ಈ ರೀತಿ ಬೇಕಿದ್ರೆ ಮಾಡಿಕೊಳ್ಬೋದು, ಚಟ್ಟಂಬಡೆ ಥರ ನೋಡಿ. ಯಾವ ಶೇಪಿಗೆ ಬೇಕಿದ್ರೆ ಇದು ಬರ್ತದೆ ನೋಡಿ. ಈ ರೀತಿಯಾಗಿ ಬಂದಿದೆ, ಅಂಬಡೆ ಆಗಿ ಬಂದಿದೆ. ಅಥವಾ ಪಕೋಡ ಸ್ವಲ್ಪವೇ ಉಳ್ಳಿ ಪಕೋಡ ಮಾಡುವಾಗ ಹೀಗೆ ಇಷ್ಟೇ, ಹೀಗೆ ಹಾಕ್ಬೋದು. ತುಂಬ ದೊಡ್ಡ ಉಂಡೆ ಅಲ್ಲ, ಅದಾದಲ್ಲಿ ಹೀಗೆ ಸಹ ಮಾಡ್ಬೋದು, ಚಿಕ್ಕ ಚಿಕ್ಕ ಉಂಡೆ ಹಾಕಿ ಯಾವ ರೀತಿ ಬೇಕಿದ್ರೂ ಫ್ರೈ ಮಾಡ್ಬೋದು. ನಾನು ಸ್ವಲ್ಪ ಈ ರೀತಿಯಾಗಿ ಮಾಡ್ತೇನೆ, ಸ್ವಲ್ಪ ಆ ರೀತಿಯಾಗಿ ಮಾಡ್ತೇನೆ, ಎರಡು ರೀತಿಯಲ್ಲಿ ಮಾಡ್ತೇನೆ. ಬನ್ನಿ ಫ್ರೈ ಮಾಡಿಕೊಳ್ಳೋಣ. ಪಕೋಡ ಮಾಡಲಿಕ್ಕೆ ಒಂದು ಬಣ್ಣಲ್ಲಿ ಇಟ್ಕೊಂಡಿದ್ದೇನೆ, ಒಂದು ಚಿಕ್ಕ ಬಣ್ಣಲ್ಲಿ ಇಟ್ಕೊಂಡಿದ್ದೇನೆ. ತುಂಬ ಎಣ್ಣೆ ವೇಸ್ಟ್ ಮಾಡೋದಕ್ಕೆ, ಒಮ್ಮೆ ಫ್ರೈ ಮಾಡಿದರೆ ಮತ್ತೆ ನಾನು ಇಟ್ಕೊಳ್ಳೋದಿಲ್ಲ ಅದನ್ನು, ಆದ ಕಾರಣ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ. ನೀವು ದೊಡ್ಡ ಬಣ್ಣಲ್ಲಿ ಬೇಕಿದ್ದರೆ ದೊಡ್ಡ ಬಣ್ಣಲ್ಲಿ ಇಟ್ಕೊಳ್ಬೋದು. ನಾನು ಸಣ್ಣ ಬಣ್ಣಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಒಟ್ಟೆ ಪಕೋಡ ಮುಳುಗಬೇಕು ಅಷ್ಟೇ, ತುಂಬ ಎಣ್ಣೆ ಹಾಕಿ ಎಣ್ಣೆ ವೇಸ್ಟ್ ಆಗ್ತದೆ. ಆದ ಕಾರಣ ತೆಂಗಿನ ಎಣ್ಣೆ ಅಂತೂ ಕಾಸ್ಟ್ಲಿ. ಈಗ ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೇನೆ. ತುಂಬ ದಪ್ಪ ಮಾಡಬೇಡಿ, ಮೀಡಿಯಮ್ ದರದಲ್ಲಿ ಹಾಕ್ತಾಯಿದ್ದೇನೆ. ಫಸ್ಟಿಗೆ ಚಟ್ಟಂಬಡಿ ಶೇಪಲ್ಲಿ ಮಾಡಿ ಹಾಕ್ತಾಯಿದ್ದೇನೆ. ಸಿಮ್ಮಲ್ಲಿ ಮೀಡಿಯಮ್ ಬೆಂಕಿಯಲ್ಲಿ ಇಟ್ಟು ಫ್ರೈ ಮಾಡಬೇಕು, ಒಮ್ಮೆಲೆ ಫ್ರೈ ಮಾಡಬಾರ್ದು. ಹೊರಗಿಂದ ಮಾತ್ರ ಕಾಯ್ಬೋದು, ಒಳಗೆ ಫ್ರೈ ಆಗಲಿಕ್ಕಿಲ್ಲ. ಆದ ಕಾರಣ ತುಂಬ ದಪ್ಪ ಸಹ ಮಾಡಬಾರ್ದು, ಅದಾ ತೆಳುವಲ್ಲಿ ನೋಡಿ ಫ್ರೈ ಆಗಿ. ಇದು ಈಗ ಇದನ್ನು ಮಗ್ಸಿ ಹಾಕುವ. ಒಂದು ಸೈಡ್ ಫ್ರೈ ಆಗ್ತಾ ಬಂದಿದೆ. ಒಂದು ಚೂರು ಉಡಿ ಆಗೋದಿಲ್ಲ, ಒಂದು ಚೂರು ಬಿಟ್ಕೊಡೋದಿಲ್ಲ ಏನು. ಒಂದು ಎಣ್ಣೆಯಲ್ಲಿ ಒಂದು ಎಸಳು ಬೀಳಲಿಲ್ಲ ನೋಡಿ, ಹೇಗೆ ಹಾಕಿದ್ದೇವೆ ಹಾಗೇ ಉಂಟು. ಸರಿಯಾಗಿ ಫ್ರೈ ಆಗಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಒಮ್ಮೆಲೆ ಮಾಡ್ತೇನೆ ಹೇಳಿ ಹೋಗ್ಬಾರ್ದು, ಬೇಯಲಿಕ್ಕಿಲ್ಲ. ಗುಜ್ಜೆ ಸ್ವಲ್ಪ ಗಟ್ಟಿಯಲ್ಲ, ಆದ ಕಾರಣ ಲೋ ಫ್ಲೇಮಲ್ಲಿಟ್ಟು ಒಂದು 5-6 ನಿಮಿಷ ಫ್ರೈ ಮಾಡಬೇಕಾದಿತ್ತು. ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ. ಅದೇ ಫ್ಲೇಮಲ್ಲಿ ಉಂಟು, ಮೀಡಿಯಮಲ್ಲಿ. ಆಚೆ ತುಂಬ ಕಮ್ಮಿ ಸಹ ಇಲ್ಲ, ಹೈ ಸಹ ಇಲ್ಲ. ಅದೇ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ನಿಮಿಷ 2 ಕಡೆ ಸಹ ಬೇಯಿಸಬೇಕು. ಮತ್ತೆ ನೋಡಿ ಬೇಕಿದ್ರೆ ಮಗ್ಸಿ ಹಾಕುವ. ಈ 2 ಸೈಡ್ಗಳು ಒಳ್ಳೆ ಫ್ರೈ ಆಗಿದೆ, ಬಣ್ಣ ಚೇಂಜ್ ಆಗಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ. ಒಳ್ಳೆ ಚಟ್ಟಂಬಡೆ ಥರ ಬಂದಿದೆ ನೋಡಿ, ಯಾವ ರೀತಿ ಬಂದಿದೆ, ಸೂಪರ್ ಆಗಿ ಬಂದಿದೆ. ಈ ಶೇಪಲ್ಲಿ ಇದನ್ನು ಕೂಡ ಹಾಕಿಕೊಳ್ಳೋಣ. ಈ ರೀತಿ ಶೇಪ್ ಮಾಡಿದ್ದೇನೆ, ಒಂದು ಚೂರು ಉಡಿ ಆಗೋದಿಲ್ಲ. ಇದು ಕೂಡ ಫ್ರೈ ಆಗಲಿ. ಇದು ಕೂಡ ಫ್ರೈ ಆಗಿದೆ. 2 ಬದಿಸ ಮಗ್ಸಿ ಹಾಕ್ತೇನೆ, ತೆಗೆದುಕೊಳ್ತಾ ಇದ್ದೇನೆ. ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ಎಲ್ಲವನ್ನು ಕೂಡ ಹೀಗೆ ಫ್ರೈ ಮಾಡಿ ತೆಗಿತೇನೆ. ಹೀಗೆ ಎಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಆಯಿತು, ಕೊನೆಯದು. ಎಲ್ಲರೂ ಟ್ರೈ ಮಾಡಿ, ಸುಲಭವಾದಂಥ ರೆಸಿಪಿಗೆ. ಇನ್ನು ಗುಜ್ಜೆ ಸ್ಟಾರ್ಟ್ ಆಗಿದೆ. ಬ್ಯಾಂಗ್ಳೂರು ಗುಜ್ಜೆ ಎಲ್ಲ ಸ್ಟಾರ್ಟ್ ಆಗಿ ಒಂದು 3 ತಿಂಗಳಾಯಿತು. ಈಗ ನಮ್ಮ ಇಲ್ಲಿದೆ, ಇದು ಲೋಕಲ್ ಗುಜ್ಜೆ ಇಲ್ಲಿದೆ, ಇಲ್ಲಿಂದಲೇ ತಗೊಂಡದ್ದು. ಬ್ಯಾಂಗ್ಳೂರು ಬರಲಿಕ್ಕೆ ತುಂಬ ಟೈಮ್ ಆಯಿತು. ಈಗ ಇದು ಲೋಕಲಲ್ಲಿ ನೋಡಿ. ಎಣ್ಣೆ ಸಹ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿ ಮುಗಿಸಿ, ತುಂಬ ಎಣ್ಣೆ ಏನು ಖರ್ಚಾಗೋದಿಲ್ಲ. 3 ಹಾಕಿದರೆ ಸುಲಭದಲ್ಲಿ ಆಗ್ತದೆ, 10 ನಿಮಿಷಲ್ಲೇ ಮಾಡ್ಕೊಳ್ಬೋದು. ಮಿಕ್ಸಿ ಜಾರಲ್ಲಿ ಹಾಕಿದರೆ ಬೇಗ ಹುಡಿಸಿ ಆಗ್ತದೆ.
ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇನೆ. ಎಲ್ಲ ಸಹ ಆಯಿತು. ಥ್ಯಾಂಕ್ ಯು. ಎಲ್ಲರೂ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗೂ ತುಂಬ ಸಿಂಪಲ್ ಆಗಿದೆ ನೋಡಿ. ಯಾವ ರೀತಿ ಇನ್ನೂ ಸಹ ಇದೆ ಇಷ್ಟೊಂದು ಒಂದು ಚಿಕ್ಕ ಗುಜ್ಜೆಯಲ್ಲಿ ಇಷ್ಟೆಲ್ಲ ಆಗಿದೆ. ಆರಾಮ್ಸೆ ಮಾಡಿ ತಿನ್ಬೋದು, ಮಕ್ಕಳಿಗೆ ಸಹ ಇಷ್ಟ ಆಗ್ಬೋದು. ಯಾವಾಗಲೂ ತಿಂದದೇ ತಿಂದು ಬೇಜಾರಾದರೆ ಒಂದು ಸಲ ಇದನ್ನು ಟ್ರೈ ಮಾಡಿ. ತುಂಬ ಸುಲಭ ಆಗಿದೆ. ಫ್ರೈ ಮಾಡುವಾಗ ಮಾತ್ರ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು, ಅದೊಂದು ನೆನಪಲ್ಲಿ ಇಟ್ಟರೆ ಆಯಿತು. ತುಂಬ ಬೇಗ ಆಗಲಿ ಹೇಳಿ ಬೇಗ ಬೆಂಕಿ ಮಾಡಿದರೆ ಸ್ವಲ್ಪ ಗುಜ್ಜೆ ಹಾರ್ಡಿದ್ರೆ ಬೇಯಲಿಕ್ಕಿಲ್ಲ, ಅದೇ ಒಂದು ಪ್ರಾಬ್ಲಮ್ ಇರೋದು, ಬೇರೆ ಏನಿಲ್ಲ. ಸ್ವಲ್ಪ ಬೆಂಕಿ ಸಿಮ್ಮಲ್ಲಿಟ್ಟು ಸ್ವಲ್ಪ ಪೇಷನ್ಸಲ್ಲಿ ಫ್ರೈ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು.